ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇದು 24ನೇ ಇಸ್ವಿದು ಡಿಸೆಂಬರ್ ತಿಂಗಳದ ವಿಡಿಯೋ ಆಗಿರುತ್ತೆ. ಅಂದರೆ ಲಾಸ್ಟ್ 30ನೇ ತಾರೀಕು ಅಮಾವಾಸ್ಯೆ ಬಂತು. ಸೋಮವಾರದ ದಿನ ಅಮಾವಾಸ್ಯೆ ಆಗಿತ್ತು. ಅವತ್ತಿಂದು ಮಿನಿ ಬ್ಲಾಗ್ ಆಗಿರುತ್ತೆ ಇದು. ನಾನು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮೊದಲನೇದಾಗಿ ನಾನು ಅಡುಗೆ ಮನೆಗೆ ಹೋಗಿಲ್ಲ ಇವತ್ತು. ಫಸ್ಟ್ ದೇವ್ರ ಮನೆಗೆ ಬಂದಿದ್ದೀನಿ. ನಾನು ಅಮಾವಾಸ್ಯೆ ದಿನ ಎಲ್ಲನೂ ತೊಳೆದ್ಬಿಟ್ಟು ಪೂಜೆ ಸಾಮಾನುಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ತೊಳೆದೆ ನಾನು ಪೂಜೆ ಮಾಡೋದು. ಹಾಗಾಗಿ ಇವತ್ತು ನಾನು ಫಸ್ಟು ದೇವ್ರ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಸ್ನಾನ ಮುಗಿದಾಗ 7:30 ಆಗಿತ್ತು. ಆದ ತಕ್ಷಣವೇ ಇನ್ನೇನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿದ್ದಾಯಿತು. ಒಂದು ಮ್ಯಾಟ್ ತೊಗೊಂಡಿದ್ದೆ ನಾನು. ಮೊದಲೇ ಹಾಕಿದ್ದೆ ಈ ಮ್ಯಾಟ್ನ. ಮಧ್ಯದಲ್ಲಿ ಸ್ವಲ್ಪ ದಿನ ಎತ್ತಿಟ್ಟಿದ್ದೆ ಅಷ್ಟೇನೆ. ಆ ಥರ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ಇವತ್ತು ಆ ಮ್ಯಾಟ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಕ್ಕೊಂಡೆ. ನಾನು ದೇವ್ರ ಮನೇಲಿ ಏನು ಫೋಟೋಸ್ ಜಾಸ್ತಿ ಇಟ್ಕೊಂಡಿಲ್ಲ. ಒಂದು ಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ದೀನಿ, ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ. ಹಾಗೆಯೇ ಗಣೇಶ, ಶಾರದೆ, ಮಾಮೂಲಿ ಲಕ್ಷ್ಮಿ ಇರೋದನ್ನ ಒಂದು, ವೆಂಕಟೇಶ್ವರ ಸ್ವಾಮಿ ಇರೋದೊಂದು, ಶಿವ ಪಾರ್ವತಿದೊಂದು ಒಂದೇ ಫೋಟೋ ಫ್ರೇಮಲ್ಲಿ ಇಟ್ಕೊಂಡಿರುವಂಥದ್ದು. ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ. ಶಿವ ಅಂದ್ರೂ ಇಷ್ಟ, ಕೃಷ್ಣ ಅಂದ್ರೂ ಇಷ್ಟ. ಎಲ್ಲ ದೇವರುಗಳು ಇಷ್ಟನೇ. ಆದರೆ ನನಗೆ ಫೇವ್ರೇಟ್ ಅಂತಂದರೆ ಕೃಷ್ಣ, ವೆಂಕಟೇಶ್ವರ ಸ್ವಾಮಿ ಸಿಕ್ಕಾಪಟ್ಟೆ ಇಷ್ಟ. ಶಿವನೂ ಇಷ್ಟನೇ, ಇಲ್ಲ ಅಂತೇಳಲ್ಲ. ಈ 3 ದೇವ್ರನ್ನ ಜಾಸ್ತಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ನನಗೆ ಕೃಷ್ಣ ಅಂದರೆ ಇಷ್ಟ ಅಂತ. ಬಟ್ ವೆಂಕಟೇಶ್ವರ ಸ್ವಾಮಿನೂ ತುಂಬಾ ಇಷ್ಟ, ಶಿವನೂ ತುಂಬಾ ಇಷ್ಟ. ನಾನು ತಿರುಪತಿಗೆ, ಧರ್ಮಸ್ಥಳಕ್ಕೆ ಜಾಸ್ತಿನೇ ಹೋಗ್ತೀನಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ನನಗೆ ವೆಂಕಟೇಶ್ವರ ಸ್ವಾಮಿಗೆ. ನಾನು ಏನಿಲ್ಲ ಅಂದ್ರೂ ತಿರುಪತಿಗೆ ವರ್ಷದಲ್ಲಿ 2 ಟೈಮ್ ನಾನು ನಮ್ಮ ಹಸ್ಬೆಂಡ್ ಹೋಗ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಯಾವಾಗ ಹೋಗೋದು ಪ್ಲ್ಯಾನಿಂಗ್ ಇದೆ. ಇವಾಗ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. 3 ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಮಾತ್ರ ವೆಂಕಟೇಶ್ವರ ಸ್ವಾಮಿಗೆ ಹೋದರೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಟಿಕೆಟಿಂದ ಮತ್ತು ರೂಮು ಮತ್ತು ನಾವು ಇರೋಕ್ಕೆ ರೂಮನ್ನು ಬುಕ್ ಮಾಡ್ಕೊಳ್ತೀವಿ. ಹಾಗೆಯೇ ಹೋಗೋಕ್ಕೆ ಟ್ರೈನ್ ಬುಕ್ಕಿಂಗು, ಬರೋಕ್ಕೆ ಟ್ರೈನ್ ಬುಕ್ಕಿಂಗು ಕೂಡ ನಾನು ಮುಂಚೆನೇ 3 ತಿಂಗಳು ಮುಂಚೆನೇ ಮಾಡಿಬಿಟ್ಟು ಹೋಗೋದು ನಾವು ಯಾವಾಗ ಹೋದ್ರೂ. ಆವಾಗ ನಮಗೇನು ಕಷ್ಟ ಅನಿಸಲ್ಲ. ಅಲ್ಲಿ ಆರಾಮಾಗಿ ನಾವು ದೇವ್ರ ದರ್ಶನ ಮಾಡಿಕೊಂಡು 2ರಿಂದ 3 ಅವರ್ 4 ಅವರ್ ಜನ ಜಾಸ್ತಿ ಇದ್ರೆ ಅಷ್ಟೇನೆ ಮುಗಿಸ್ಕೊಂಡು ಬಂದುಬಿಡ್ಬೋದು. ನಾನು ಯಾವಾಗ ಹೋದ್ರೂ ನಾವು 2 ಡೇಸ್ ಹೋಗೋದು. ಒಂದೇ ದಿನದಲ್ಲೇ ಹೋಗಿ ಬರಲ್ಲ ನಾವು. ನಮಗೆ ಅಲ್ಲೇ ಒಂದಿನ ನಿದ್ದೆ ಮಾಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ. ನನಗೆ ಅಷ್ಟು ಇಷ್ಟ ವೆಂಕಟೇಶ್ವರ ಸ್ವಾಮಿ ಅಂದರೆ. ಮದುವೆಗಿಂತ ಮುಂಚೆ ನಾನು ವರ್ಷಕ್ಕೆ 3ರಿಂದ 4 ಸರಿ ಹೋಗ್ತಿದ್ದೆ. ಮದುವೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಯಾಕಂದರೆ ತವ್ರ ಮನೇಲಿದ್ದಾಗ ನಾನು ಫಸ್ಟ್ ಬೆಂಗಳೂರಲ್ಲೇ ಇದ್ದಿದ್ದು ನಾನು ಮದುವೆಗಿಂತ ಮುಂಚೆ. ಅಲ್ಲಿದ್ರೂ ನಾವು ಜಾಸ್ತಿ ಟ್ರೈನ್ಗೆಲ್ಲ ಹೋಗ್ಬಿಟ್ಟು ಒನ್ ಡೇಲೇ ಮುಗಿಸ್ಕೊಂಡು ಬಂದುಬಿಡ್ತಿದ್ವಿ. ತುಂಬ ಇಷ್ಟಪಡ್ತಿದ್ದೆ ನಾನು ಆ ದೇವ್ರನ್ನ. ಹಾಗಾಗಿ ತುಂಬ ಅಲ್ಲಿ ಹೋಗಿ ಬಂದರೆ ನನಗೆ ಏನೋ ನನ್ನ ಖುಷಿನೇ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗಿಬಿಡುತ್ತೆ. ನನ್ನ ಫೇವ್ರೇಟ್ ದೇವ್ರು ಅಂತಲೇ ಹೇಳ್ಬೋದು. ಕೃಷ್ಣ ದೇವರು ಅಷ್ಟೇ ನನಗೆ ತುಂಬ ಇಷ್ಟ. ಚಿಕ್ಕಣ್ಣ ಸ್ವಾಮಿ ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಧರ್ಮಸ್ಥಳಕ್ಕೂ ಅಷ್ಟೇ ನಾವು ತಿಂಗುವ ಮದುವೆ ಆದಾಗಲಿದ್ದ ಮದುವೆಗಿಂತ ಮುಂಚೆ ಜಾಸ್ತಿ ಹೋಗ್ತಿರ್ಲಿಲ್ಲ. ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಜಾಸ್ತಿ ಕರ್ಕೊಂಡು ಹೋಗ್ತಾರೆ. ನಾವು ವರ್ಷಕ್ಕೆ 2-3 ಸಲ ಅಲ್ಲೂ ಹೋಗಿ ಬರ್ತೀವಿ ಅಂತಲೇ ಹೇಳ್ಬೋದು. ದೇವ್ರ ಮನೆಗೆಲ್ಲ ಬಟ್ಟೆ ಇಟ್ಬಿಟ್ಟು ಫೋಟೋನೆಲ್ಲ ರೆಡಿ ಮಾಡಿ, ಇನ್ನೇನು ನಮ್ಮದೆಲ್ಲ ಇತ್ತಾಳೆ ತಾಮ್ರ ಸಾಮಾನೇ ಇರೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಪೀತಾಂಬರಿ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬೆಳ್ಳಿದೇನು ಜಾಸ್ತಿ ತೊಗೊಂಡಿಲ್ಲ. 1-2 ದೀಪಲೆ ಕಂಬ ತೊಗೊಂಡಿದ್ದೀನಿ. 1-2 ಸಣ್ಣವು 2 ದೀಪ ಇದ್ದಾವೆ ಅಷ್ಟೇ. ಅದನ್ನು ಇವಾಗ ತೋರಿಸ್ತೀನಿ ನಿಮಗೆ ಮುಂದೆ. ಮತ್ತು ಒಂದು ಕಾಮಾಕ್ಷಿ ದೀಪ ಅಷ್ಟೇ ತೊಗೊಳಕ್ಕಾಗಿರೋದು. ಇನ್ನೂ ಎಲ್ಲ ಚೆಂಬು ಬಟ್ಲ ಅದೆಲ್ಲ ತೊಗೊಳಕ್ಕಾಗಿಲ್ಲ. ನೋಡೋಣ ಭಗವಂತ ಯಾವಾಗ ಕೊಡ್ತಾನೋ ಆವಾಗ ಅಷ್ಟೇನೆ. ಎಲ್ಲ ಒಂದು ಸರಿ 1 kg ತೊಗೋಬೇಕನ್ನೋ ಪ್ಲಾನಿಂಗ್ ಇದೆ. ನೋಡೋಣ, ತೊಗೊಂಡಾಗ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಹಿತ್ತಾಳೆ ತಾಮ್ರ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ. ನಾನು ದೀಪಾಲ ಕಂಬ ಇದ್ರೂ ಎತ್ತಿಟ್ಬಿಟ್ಟಿದ್ದೀನಿ. ನಾನು ಅದನ್ನ ಯೂಸ್ ಮಾಡ್ತಿಲ್ಲ, ಹಬ್ಬದಲ್ಲಿ ಮಾತ್ರ ಇಡ್ತೀನಿ ಅಷ್ಟೇ. ನಾನು ಇವಾಗ ಮಾಮೂಲಿ ಕಾಮಾಕ್ಷಿ ದೀಪ ಒಂದು ಬೆಳ್ಳಿದು ಇಟ್ಕೊಂಡಿದ್ದೀನಿ. ಇವಾಗ 1-2 ಸಣ್ಣ ಪುಟ್ಟ ದೀಪ ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ಇವಾಗ ತೋರಿಸ್ತೀನಿ. ನಾನು ಎಲ್ಲ ವಾಶ್ ಮಾಡಿಕೊಂಡು ನೀಟಾಗೆ ಬಟ್ಟೆ ತೊಗೊಂಡು ಒಂದು ಬಟ್ಟೆ ನೀಟಾಗೆ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. 15 ದಿನಕ್ಕೊಂದ್ಸರಿ ಅಷ್ಟೇ ನಾನು ದೇವ್ರ ಮನೆನ ಕ್ಲೀನ್ ಮಾಡೋದು. ವಾರಕ್ಕೆ 2 ಸರಿ ಹೊಸ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಬ್ಯುಸಿ ಲೈಫಲ್ಲಿ ತುಂಬ ಕಷ್ಟ ಆಗುತ್ತೆ. ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ತಿಂಗಳಿಗೆ 2 ಸರಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಮಧ್ಯದಲ್ಲಿ ಯಾವಾಗಾದರೂ ಟೈಮ್ ಆದರೆ ನಾನು ಸೋಮವಾರ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ಎಲ್ಲ ರೆಡಿ ಆಯಿತು.
ರೆಡಿ ಮಾಡಿ ಒರೆಸಿ ಆಲೆ ಕಳಸ ಎಲ್ಲ ಹೂಡಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಇದನ್ನೇನೇ ದೀಪ ತೊಗೊಂಡಿದ್ದೆ ನಾನು ಹೊಸದೆರಡು, ಅದನ್ನು ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಮೌಂಟ್ನ ನಾನು ಹೇಗೆ ಸೇವ್ ಮಾಡಿದೆ ಅಂತಂದರೆ, ಒಂದು ನಾನು ಪಟಾಕಿ ಚೀಟಿ ಹಾಕಿದ್ದೆ ಗೋಲ್ಡ್ ಶಾಪಲ್ಲಿ, ಅಲ್ಲಿ 500 ರುಪೀಸ್ ಒಂದು ತಿಂಗಳಿಗೆ ಕಟ್ತಾಯಿದ್ದೆ ನಾನು. 12 ತಿಂಗಳಿಗೆ 6000 ರೂಪಾಯಿ ಅಮೌಂಟ್ ಆಗಿತ್ತು. 6000 ರೂಪಾಯಿ ಅಮೌಂಟ್ಗೆ ಈ ಥರ ದೀಪನ ತೊಗೊಬಿಡೋಣ. ಅವರು ಅಮೌಂಟ್ ಕೊಡಲ್ಲ, ಏನಾದರೂ ಒಡವೆನೇ ಪರ್ಚೇಸ್ ಮಾಡಬೇಕಾಗುತ್ತೆ. ನಾವು ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ನಾವು ತೊಗೋಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ದೀಪನ ತೊಗೊಳ್ಳೋಣ, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಯೂಸ್ಗೆ ದೀಪನ ಎತ್ಕೊಂಡೆ. ಇದು ಬಂದುಬಿಟ್ಟು 5000 ಏನೋ ಆಯಿತು. ಇದನ್ನು ತೊಗೊಂಡು ಬಂದು ಆಲ್ರೆಡಿ ನಾನು ಒಂದು 25 ಒಂದು ಮಂತೇ ಆಗಿದೆ. ನಾನು ಸುಮ್ಮನೆ ಹಾಗೆ ಇಟ್ಟಿರಲಿಲ್ಲ. ಇವತ್ತು ಇಡೋಣ ಅಂತ ಮನಸ್ಸಿಗೆ ಬಂತು, ಇಡ್ತಾಯಿದ್ದೀನಿ. 5000 ಆಯಿತು. ನಂದು 6000 ರೂಪಾಯಿ ಸೇವಿಂಗ್ ಆಗಿತ್ತಲ್ಲಿ. ಇನ್ನೊಂದು 1000 ರೂಪಾಯಿಗೆ ಏನೋ ತೊಗೊಂಡೆ ನಾನು. ಹಾಗಾಗಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಅಮಾವಾಸ್ಯೆ ದಿನ ಇಟ್ಟು ಪೂಜೆ ಮಾಡೋಣ ಅಂತ ಇಟ್ಟು ರೆಡಿ ಮಾಡಿ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಹೂವನ್ನು ಎಲ್ಲ ಇಟ್ಬಿಟ್ಟು ಈಗ ಅಡುಗೆ ಮನೆಗೆ ಬಂದೆ ನಾನು. ಯಾಕೆ ಅಂತಂದರೆ, ನಾನು ಫಸ್ಟ್ ನೈಟಿನೇ ಹಾಕ್ಕೊಂಡು ಎಲ್ಲ ಮಾಡ್ಕೊಬಿಡ್ತೀನಿ ಈ ರೀತಿ ಇದ್ದಾಗ. ಆಮೇಲೆ ಸ್ವಲ್ಪ ನೈವೇದ್ಯ ಮಾಡ್ಕೋಬೇಕಿತ್ತು ನಾನು ದೇವರಿಗೆ. ನೈವೇದ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಸಿಹಿ ಪೊಂಗಲ್ಲ ಮಾಡ್ಕೊಳ್ಳೋಣ ಅಂತ ನೀರು ಇಟ್ಟು ಆಲ್ರೆಡಿ ಅಕ್ಕಿನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ನಾನು. ಆಲ್ರೆಡಿ ಬೆಂದಿತ್ತದು. ನಾನು ಅಲ್ಲಿ ಇಟ್ಕೊಂಡೇನೆ ಈ ಕಡೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಅದು ಆಲ್ರೆಡಿ ಬೆಂದಿತ್ತು ಅಕ್ಕಿ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ಎಲ್ಲನೂ ಸೇರಿಸಿ ಮಾಡ್ತಿರುವಂಥದ್ದಲ್ಲ, ಹಾಲು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಲು ತುಪ್ಪ ಸೇರಿಸಿ ಮಾಡ್ತಿರುವಂಥದ್ದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಸಿಹಿ ಪೊಂಗಲ್ಲು ದೇವ್ರಿಗೆ. ಈಗ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ತಿರುವಂಥದ್ದು. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು 2 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸ್ದು ಒಗ್ಗರಣೆ ಕೊಡ್ತಾಯಿಲ್ಲ ನಾನು ಇವತ್ತು, ಟೈಮ್ ಆಗೋಗಿತ್ತು ಆಲ್ರೆಡಿ. ಹಾಗಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪದ ಬಗ್ಗೆ ಹೇಳೋದಾದರೆ, ನಾನು 1.5 kg ಬೆಣ್ಣೆ ತೊಗೊಂಡಿದ್ದೆ ಬೇರೆ ಕಡೆ. ಇದು ಎಮ್ಮೆ ತುಪ್ಪ ಇಲ್ಲಿ ಕೊಡ್ತಾರೆ ಒಬ್ಬರು, ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು, ಅವ್ರ ಫ್ರೆಂಡ್ ತಂದು ಕೊಟ್ಟಿದ್ರು ನನಗೆ 1.5 kg ಬೆಣ್ಣೆನ. ಅದನ್ನು ಕಾಸಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕಡಲೆ ಬೀಜ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ನನಗೆ ಅವೆರಡು ಹಾಕೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಿಡಿ ಚೆನ್ನಾಗಿರುತ್ತೆ, ತುಪ್ಪ ಸೇರಿಸಿದ್ರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬಿಟ್ಟು ಇಷ್ಟೇ ಮಾಡಿಕೊಂಡೆ. ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಹೋಗಿ ನೈಟಿನ ಚೇಂಜ್ ಮಾಡಿಕೊಂಡು ಬಟ್ಟೆನ ಹಾಕ್ಕೊಂಡು ಬಂದೆ. ಈ ಡ್ರೆಸ್ಸು ನಮ್ಮದು ಶಾಪ್ ಇದ್ದರೂ ಕೂಡ ಒಂದೊಂದು ಸರಿ ನಾನು ಬೇರೆ ಕಡೆ ಶಾಪಿಂಗ್ ಮಾಡ್ತೀನಿ. ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಇವತ್ತು ಹಾಕೋಣ ಅಂಥೇಳಿ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಇದು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಲಾಂಗ್ ಫ್ರಾಕು, ಪಿಂಕ್ ದುಪ್ಪಟ್ಟ ಬಂದಿತ್ತು ಇದಕ್ಕೆ. ಹಾಕ್ಕೊಂಡೆ ಇವತ್ತು. ಇನ್ನೇನು ಪೂಜೆನೆಲ್ಲ ಮಾಡಿಕೊಂಡೆ. ನೈವೇದ್ಯ ಇಟ್ಟ ಮೇಲೆ ನಾನು ಪೂಜೆ ಮಾಡೋದು ಯಾವಾಗಲೂ ಅಷ್ಟೇ, ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನೈವೇದ್ಯ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ನನಗೇನು ಸಂಕಲ್ಪ ಬೇಕೋ ಆ ಸಂಕಲ್ಪ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನ್ನ ಸಬ್ಸ್ಕ್ರೈಬರ್ಗೂ ನನ್ನ ಫಾಲೋವರ್ಸ್ಗೂ ಅಂತ ಏನಿಲ್ಲ, ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ದೇವ್ರನ್ನ, ಭಗವಂತನ ನನ್ನೂ ಚೆನ್ನಾಗಿಡು ಮತ್ತು ಎಲ್ರಿಗೂ ಒಳ್ಳೇದು ಮಾಡಂತಲೇ ಯಾವಾಗಲೂ ಬೇಡ್ಕೊಳ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ನನಗೆ ಪೂಜೆ ಮಾಡಿದ್ದೀನಂತೂ ಅತಿಯಾದ ಖುಷಿ, ಅತಿಯಾದ ಪ್ರೀತಿ ಅಂತಲೇ ಹೇಳ್ಬೋದು. ನನಗೆ ದೇವ್ರ ಪೂಜೆ ಅಂದರೆ ತುಂಬಾ ಇಷ್ಟ. ನೋಡಿ ಹೊಸ ದೀಪ, ಕಾಮಾಕ್ಷಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗಣೇಶ ವಿಗ್ರಹ, ವೆಂಕಟರಮಣ ಸ್ವಾಮಿ ಫೋಟೋ, ಲಕ್ಷ್ಮೀ ಫೋಟೋ, ನನ್ನ ಫೇವ್ರೇಟ್ ದೇವ್ರುಗಳನ್ನೆಲ್ಲ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಯಾವಾಗಲೂ ಅಷ್ಟೇನೆ. ಪೂಜೆನೆಲ್ಲ ಮುಗಿಸಿದಾದ್ಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ಈಗ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಈಗ ಮತ್ತೆ ಬಂದೆ. ಇವತ್ತು ಟೈಮ್ ಆಗಿರೋದ್ರಿಂದ ಸ್ವಲ್ಪ ರೈಸ್ಗೆ ಆಲ್ರೆಡಿ ಇಟ್ಟಿದ್ದೆ ನಾನು ಕುಕ್ಕರಲ್ಲಿ. ಒಂದು ಗ್ಲಾಸ್ ಅನ್ನ ಮಾಡ್ಕೊಂಡ್ರೆ ಸಾಕಷ್ಟೇನೆ. ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ಕೊಬೇಡ ಬೇಗ ಅಂಥೇಳಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ತಾ ಇರುವಂಥದ್ದು. ಆಯಿಲ್ ಹಾಕ್ಬಿಟ್ಟು ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆನ ಹಾಕಿ ಹುರ್ಕೊಂಡಿದ್ದೀನಿ. ಆಮೇಲೆ ಇನ್ನೇನು ಈರುಳ್ಳಿ ಸೇರಿಸಿ ಹಸಿಮೆಣ್ಸಿಕಾಯಿ ಸೇರಿಸಿದ್ರೆ ಆಯಿತು ಅಷ್ಟೇ. ಟೊಮೊಟೊ ಚಿತ್ರಾನ್ನ ಏನು ಬೇಗನೆ ಆಗುತ್ತೆ. ಹಸಿ ಕರಿಬೇವಿನ ಸೊಪ್ಪು, ಒಂದು 3 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತೇಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಟೊಮೊಟೊ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮನೇಲಿ ಅಪರೂಪ ಇದು ಮಾಡೋದು ನಾನು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು. ನನಗೆ ಮಸಾಲೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಅವರಿಗೆ ಟೊಮೊಟೊ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಮಾಡಿಕೊಡ್ತಾ ಇರ್ತೀನಿ ಅವ್ರಿಗೆ ಕೂಡ ಯಾವಾಗನ.
ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಟೊಮೊಟೊ ಸ್ವಲ್ಪ ನುಣ್ಣಗೆ ಬೇಯಬೇಕಾಗುತ್ತೆ. ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ. ಅದು ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಒಂದು 50-60 ನಿಮಿಷ ಬೆಂದರೆ ಸಾಕು. ಸಾರಿ 50-60% ಬೆಂದರೆ ಸಾಕು. ಅದನ್ನು ಕೂಡ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಲೇ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ. ಟೊಮೊಟೊ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಮೊದಲೆಲ್ಲ ಟೊಮೊಟೊ ಚಿತ್ರಾನ್ನ ಜಾಸ್ತಿ ಮಾಡ್ತಾಯಿದ್ದೆ, ಇವಾಗೆಲ್ಲ ಮಸಾಲೆ ಚಿತ್ರಾನ್ನ ಟ್ರೈ ಮಾಡ್ತೀನಿ, ಚೆನ್ನಾಗಿರುತ್ತೆ ಅದು ಟೇಸ್ಟ್ಗೂ ಅಂತ ಹೇಳ್ಬಿಟ್ಟು. ನೋಡಿ ನೀಟಾಗಿ ಬೆಂದಿದೆ ಆಲ್ರೆಡಿ. ಏನೊಂದು ಸ್ವಲ್ಪ ಹೊತ್ತಿಗೆ ಆಗಿಬಿಡ್ತು. ಅನ್ನ ಇಟ್ಟಿರ್ತೀನಿ, ಬೇರೆ ಕೆಲಸ ಮಾಡ್ಕೊಳ್ತೀನಿ, ಬ್ಯಾಲೆನ್ಸ್ ಕೆಲಸ ಎರಡೂ ಮೇಂಟೆನೆನ್ಸ್ ಮಾಡ್ಕೊಳ್ತಾ ಇರ್ತೀನಿ ನಾನು ಯಾವಾಗಲೂ ಅಷ್ಟೇನೆ. ಸ್ವಲ್ಪ ರೈಸ್ ಹಾಕ್ಬಿಟ್ಟು ರೈಸ್ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ. ಇವಾಗ ಟಿಫನ್ಗೆ ಮಧ್ಯಾಹ್ನ ಅದನ್ನೇ ನಾನು ಸೇವಿಸ್ತೀನಿ. ಇನ್ನೇನು ಬೇರೆ ಅಡುಗೆ ಏನು ಮಾಡೋಕ್ಕಾಗಲ್ಲ. ಈ ಬ್ಯುಸಿ ಲೈಫಲ್ಲಿ ಮಧ್ಯಾಹ್ನನೂ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ನಿಜವಾಗೂ ಶಕ್ತಿ ಇಲ್ಲ ನನಗೆ. ಅಂಗಡಿಲೆಲ್ಲ ಮೇಂಟೆನೆನ್ಸ್ ಮಾಡಿ ಇಲ್ಲೆಲ್ಲ ಇಷ್ಟು ಕೆಲಸ ಮಾಡೋಗಿ ಮತ್ತು ಇವಾಗ ಪೂಜೆ ಅಲ್ಲಿ ಕೂಡ ಮಾಡಬೇಕು ನಾನು. ಇದನ್ನ ತಿಂಡಿ ರೆಡಿ ಮಾಡಿ ಹೋಗಿ ಇನ್ನೇನು ಕೆಳಗಡೆನೇ ಶಾಪ್ ಇರೋದ್ರಿಂದ ನಾನು ಅಲ್ಲಿ ಕೂಡ ಪೂಜೆ ಮಾಡಿ ಬಂದೆ ಟಿಫನ್ ತಿನ್ನೋದು. ಅದನ್ನೇನು ನಾನು ಇದರಲ್ಲಿ ಹ್ಯಾಡ್ ಮಾಡಿಲ್ಲ. ಹಾಗೆಯೇ ಪೂಜೆನೆಲ್ಲ ಮುಗಿಸಿ ಆದಮೇಲೆ ಟಿಫನ್ನು ಕೂಡ ತಿಂದು ಮತ್ತು ಅಲ್ಲಿ ಶಾಪಲ್ಲೂ ಕೂಡ ಆಲ್ರೆಡಿ ಪೂಜೆ ಮಾಡಿದ್ದೀನಿ. ನೀವೇ ನೋಡ್ತಿರ್ಬೋದು, ಇಂದ ಆಲ್ರೆಡಿ ಪೂಜೆ ಆಗಿದೆ. ಇವತ್ತು ಪ್ರಮೋಷನ್ ಮಾಡೋದಿತ್ತು, ಮತ್ತು ಪ್ರಮೋಷನ್ ಮಾಡ್ತಾಯಿದ್ದೀನಿ. ಈ ಬ್ಯೂಟಿಫುಲ್ಲಾಗಿರುವಂಥ ಪಾರ್ಟಿವೇರ್ ಸೆಟ್ಟು ಓನ್ಲಿ ನಿಮಗೆ 1600ಗೆ ಸಿಗ್ತಾಯಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ವಾವ್ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಈ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ನ ಮಾತ್ರ ಯಾರೂ ಮಿಸ್ ಮಾಡ್ಕೊಬೇಡಿ. ವಿತ್ ಲೈನಿಂಗ್ ಜೊತೆ ಗ್ರೀನ್ಗೆ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಎಷ್ಟು ಡಿಫ್ರೆಂಟಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ವಿತ್ ಪಾಕೆಟ್ ಜೊತೆ ದುಪ್ಪಟ್ಟ ಅಷ್ಟೇ 2.5 ಮೀಟರ್ ದುಪ್ಪಟ್ಟ ಇರುತ್ತಂತಲೇ ಹೇಳ್ಬೋದು. ಆ ಮೆಹಂದಿ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದೆಲ್ಲ ಬಂದ್ಬಿಟ್ಟು ನಿಮಗೆ ಸೀಕ್ವೆನ್ಸ್ ವಿತ್ ಥ್ರೆಡ್ ವೀವಿಂಗ್ ಆಗಿರುತ್ತೆ, ಯಾವುದು ಹೋಗುವಂಥದ್ದಲ್ಲ. ನಮ್ಮದಂತೂ ಯಾವಾಗಲೂ ಶೋರೂಮ್ ಐಟಮ್ಸೇ ನಾವು ಸೇಲ್ ಮಾಡೋದಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಬಟ್ ಪ್ರೈಸ್ ಕೂಡ ಹಾಗೇ ಇರುತ್ತೆ. ಇದೆಲ್ಲ ಶೋರೂಮಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನಾನು ಸ್ವಲ್ಪ ಕಮ್ಮಿ ರೇಂಜಲ್ಲೇ, ಯಾಕಂದರೆ ಆನ್ಲೈನ್ ಮಾಡಿರೋದ್ರಿಂದ ನಾನು ಕಮ್ಮಿ ಪ್ರೈಸಲ್ಲೇ ಹಾಕಿರ್ತೀನಿ. ಒಂದ್ಸರಿ ಎಲ್ಲರೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಪವನ್ ಸುನಿ ಕಲೆಕ್ಷನ್. ಎಲ್ಲ ವಿಡಿಯೋದಲ್ಲಿ ಒತ್ತಿ ಹೇಳ್ತೀರಂತ ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದಲ್ವಾ. ಹಾಗಾಗಿ ಅಷ್ಟೇನೆ ನೋಡಿ, ಅದೊಂದು ಕಲರಲ್ಲಿ ತೋರಿಸ್ತೆ. ಮತ್ತು ಇನ್ನೊಂದು ಪ್ಯಾಟರ್ನಲ್ಲಿ ನಿಮಗೆ ಶೋ ಮಾಡ್ತಿರುವಂಥದ್ದು ಇದು ಬಂದ್ಬಿಟ್ಟು ಒಂಥರ ಬ್ರೌನ್ ಅಂತಲೂ ಹೇಳೋಕ್ಕಾಗಲ್ಲ, ಲ್ಯಾವೆಂಡರ್ ಡಾರ್ಕ್ ಪಿಂಕ್ ಅಂತಲೂ ಹೇಳೋಕ್ಕಾಗಲ್ಲ. ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಯು ಶೇಪಲ್ಲಿ ಬಂದಿರುತ್ತೆ. ಇದು ಚೌಕಾಕಾರದಲ್ಲಿ ಡಿಸೈನ್ ಮಾಡಿರ್ತಾರೆ, ಒಂದು 3 ಬಟನ್ಸ್ ಕೊಟ್ಟಿರ್ತಾರೆ. ಪ್ಲೈನಲ್ಲಿ ಬಂದುಬಿಡುತ್ತೆ. ಇದು ಕಾಂಬಿನೇಷನಲ್ಲೇ ಪ್ಯಾಂಟ್ ಕೊಟ್ಟಿರ್ತಾರೆ ವಿತ್ ಪಾಕೆಟ್ ಜೊತೆ. ಇದು ಕೂಡ ಅಷ್ಟೇ ಸೀಕ್ವೆನ್ಸ್ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದ್ರ ಪ್ರೈಸ್ 1399 ರುಪೀಸ್ ಆಗುತ್ತೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ವೇರ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಪಾರ್ಟಿವರೆಗೆಲ್ಲ. ನೋಡಿ ಸೀಕ್ವೆನ್ಸ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 2.5 ಮೀಟರ್ ದುಪ್ಪಟ್ಟ ಇರುತ್ತೆ. ಇದು ಅಷ್ಟೇ ಶೋರೂಮ್ ಐಟಮ್ಸ್ ಅಂತಲೇ ಹೇಳ್ಬೋದು. ಯಾವುದೇ ಕಲರ್ಸ್ ಹೋಗಲ್ಲ, ಬಬಲ್ಸ್ ಬರೋಲ್ಲ, ಕ್ಲಾತ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸು 1399 ರುಪೀಸ್ ಆಗುತ್ತೆ. ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸರಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಸೈಜು ಎಮ್ಮು, ಎಲ್ಲು, XL, XXL ಸೈಜಸ್ ಸಿಗುತ್ತೆ. ಶಾಪಲ್ಲೆಲ್ಲ ಮುಗೀತು, ಶಾಪಿಂದು ಎಲ್ಲ ಮುಗಿಸ್ಕೊಂಡೆ. ಸಂಜೆ ಮನೆಗೆ ಬಂದು ಮತ್ತೆ ಅದೇ ಅಡುಗೆ ಮನೆಯೇ. ಇವತ್ತು ಏನಾದರೂ ಸಾಂಬಾರು ಮಾಡ್ಕೊಬೇಡ ಅಂತೇಳ್ಬಿಟ್ಟು ಮಸೊಪ್ಪು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಸಿಬೇಳೆ ಸಾಂಬಾರನ್ನ ಮೊದಲೇ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೈಸೂರು ಬೇಳೆ, ಮಾಮೂಲಿ ನಮ್ಮ ಬೇಳೆ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಾಲಕು, ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಟೊಮೊಟೊ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಧನ್ಯ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1-2 ವಿಷಲ್ ತೆಗೆಸ್ಕೊಂಡ್ರೆ ಆಯಿತು. ಬೇಳೆ ಪಪ್ಪು, ಇಲ್ಲಾಂದರೆ ಬೇಳೆ ಮಸೊಪ್ಪು ಅಂತಲೂ ಹೇಳ್ಬೋದು. 2 ಹೆಸರಿದೆ ಇದಕ್ಕೆ, ಒಂದೊಂದು ಕಡೆ ಒಂದೊಂದು ಥರ ಹೆಸ್ರು ಕರೀತಾರೆ ಈ ಸಾರಿಗೆ. ನಾವು ಪಪ್ಪು ಅಂತಲೂ ಹೇಳ್ತೀವಿ, ಮಸೊಪ್ಪು ಅಂತಲೂ ಹೇಳ್ತೀವಿ. ಅಮ್ಮರೂರ ಕಡೆ ಎಲ್ಲ ಉಳ್ಸೆಪ್ಪು ಅಂತಲೂ ಹೇಳ್ತಾರೆ. ಎಲ್ಲ ಒಂದು 3 ಹೆಸರಿದೆ ಅಂತಲೇ ಹೇಳ್ಬೋದು. ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತ ಹೇಳ್ತಾರೆ. ನಮ್ಮ ಕನ್ನಡಿಗ ಇಲ್ಲಿ ಬೆಂಗಳೂರು, ತುಮಕೂರು ಏನಿದೆಯೋ ಏನಂತಾರೆ ಉಳ್ಸೆಪ್ಪು ಅಂತ ಹೇಳಲ್ಲ ನೀವು, ಬೇಳೆ ಮಸೊಪ್ಪು ಅಂತ ಹೇಳ್ತೀರಾ, ಮಸೊಪ್ಪು ಅಂತಲೂ ಹೇಳ್ಬೋದು. ಇದಕ್ಕೆ 3-4 ಹೆಸರಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ. ಮಿಕ್ಸಿ ಎಲ್ಲ ಸೊಪ್ಪು ಹಾಕ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನಾನು 1-2 ಸ್ಪೂನ್ ಧನ್ಯ ಪುಡಿನ, ಮನೇಲೇ ಮಾಡಿರುವ ಧನ್ಯ ಪುಡಿನ ಹಾಕ್ಕೊಂಡು, ಅರಿಶಿನ ಪುಡಿನೂ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1-2 ವಿಷೆಲ್ಲ ತೆಗೆಸ್ಕೊಂಡಿದ್ದೀನಿ ಆಲ್ರೆಡಿ. ನೀರೆಲ್ಲ ಒಂದು ಕಡೆ
ಕಾಳೆಲ್ಲ ಒಂದು ಕಡೆ ಮಾಡಿಬಿಟ್ಟು ಅದನ್ನ ನೀಟಾಗೆ ಮಸ್ಕೋಲ್ ತಗೊಂಡು ಸ್ಕ್ಯಾಶ್ ಮಾಡ್ಕೋಬೇಕು. ನೀಟಾಗಿ ನುಣ್ಣಗೆ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ. ನುಣ್ಣಗಿದ್ರೇ ಚೆನ್ನಾಗಿರೋದು. ಇದಕ್ಕೆ ಇವತ್ತು ಡಿಫ್ರೆಂಟಾಗೆ ಅವರೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೀಟಾಗೆ ಬಾಯಿಗೆ ತಿನ್ನಬೇಕಾದ ಸಿಗಬೇಕಂತಲೇ ಅವರೆಬೇಳೆನ ಇದರಲ್ಲಿ ಹಾಕಿ ನಾನು ಕೂಗಿಸ್ಕೊಂಡಿಲ್ಲ, ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ನಾನು ಒಗ್ಗರಣೆ ಹಾಕಿದ ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಬೇಳೆ ಏನಕ್ಕೆ ಯೂಸ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನುಣ್ಣಗೆ ಎಲ್ಲ ನೀಟಾಗಿ ಮಸ್ಕೊಂಡಿದ್ದಾದಮೇಲೆ ಇರೋ ನೀರನ್ನ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇನೆ. ಇನ್ನೇನು ಎಲ್ರಿಗೂ ಬೇಳೆ ಸಾರುಗಳು ಮಾಡೋಕ್ಕೆ ಬಂದೇ ಬರುತ್ತೆ. ಬೇಳೆ ಪಪ್ಪು ಆಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು, ಎಲ್ಲನೂ ಮಾಡೋಕ್ಕೆ ಬರುತ್ತೆ. ಬಟ್ ನಾನು ಏನು ಮಾಡಿಕೊಂಡೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಿರುವಂಥದ್ದು. ಯಾರಾದ್ರೂ ಬ್ಯಾಚುಲರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಈಸಿಯಾಗಿ ಆಗುತ್ತೆ, ಅರ್ಧ ಗಂಟೆಲಿ ಆಗಿಬಿಡುತ್ತೆ. ಒಂದು ಪಾತ್ರೆನ ತೊಗೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ಇದಕ್ಕೆ ನಾನು ಈರುಳ್ಳಿ, ಸಾಸಿವೆ ಮತ್ತು ನಾನು ಒಂದು 3-4ರಿಂದ ಬೆಳ್ಳುಳ್ಳಿ ಜಜ್ಜಿ ಎತ್ತಿಟ್ಕೊಂಡಿರ್ತೀನಿ ನೋಡಿ. ಬೆಳ್ಳುಳ್ಳಿ ಜಜ್ಜಿ ಹಾಫ್ ಫ್ಲೇವರೇ ಚೆನ್ನಾಗಿರೋದು ಒಗ್ಗರಣೆಗೆ. ಈರುಳ್ಳಿ ಸಮೇತ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. 1-2 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೇಕು ಈ ಟೈಮಲ್ಲಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಈ ರೀತಿ ನೈಟ್ ಸಾರು ಮಾಡಿದಾಗ ನಾನು ಬೆಳಗ್ಗೆ ಏನು ಮಾಡ್ಕೊಳ್ಳಲ್ಲ, ಅದನ್ನೇ ತಿಂದ್ಬಿಡ್ತೀನಿ. ಬೆಳಗ್ಗೆ ಸಾಂಬಾರು ಮಾಡಿದ್ರೆ ನೈಟ್ವರೆಗೂ ಅದೇ ಆಗುತ್ತೆ ನಮಗೆ. ಸ್ವಲ್ಪ ಈ ಟೈಮಲ್ಲಿ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ನೋಡಿ, ಈ ಟೈಮಲ್ಲಿ ನಾನು ಹಸಿಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅವರೇ ಬೇಳೆನ ಅದನ್ನು ಸೇರಿಸ್ಕೊಳ್ತಿರುವಂಥದ್ದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಹಂಗೆ ಹುರ್ಕೊಂಡ್ರೆ ಆಯಿತು. ಸ್ವಲ್ಪ ಬೆಂದಿದೆ ಆಲ್ರೆಡಿ, ನಾವು ನೀರಲ್ಲಿ ಬೇಯಿಸ್ಕೊಟ್ಟಿದ್ದೀವಿ. ಇವಾಗ ನಾನು ನೀಟಾಗೆ ಮಸ್ಕೋಲಲ್ಲಿ ತಿಕ್ಕೊಂಡಿರೋದು ಮಸೊಪ್ಪನ್ನ ಹಾಕ್ಕೊಳ್ತಿರುವಂಥದ್ದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸಾಂಬಾರಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರಿದು. ಈ ರೀತಿ ಮಸೊಪ್ಪನ್ನ ಮಾಡಿ, ಕೆಲವರು ಧನಿಯಾ ಪುಡಿ ಯೂಸ್ ಮಾಡಲ್ಲ, ನಾನು ನೋಡಿದ್ದೀನಿ. ನೀವು ಎಕ್ಸ್ಟ್ರಾ ಏನಿಲ್ಲ ಧನಿಯಾ ಪುಡಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೆಲವರು ಹಾಗೇ ಮಾಡ್ತಾರೆ. ನನಗೆ ಧನಿಯಾ ಪುಡಿ ಹಾಕಿಲ್ಲ ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಒಂದು ಕುದಿ ಬರೋವರೆಗೂ ಸಾಂಬಾರನ್ನ ಒಂದು ಒಲೆ ಮೇಲೆ ಇಟ್ಕೊಂಡು ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 2 ಮುದ್ದೆ ಆದರೆ ಸಾಕು ನಮಗೆ. ಡೈಲಿ 2 ಮುದ್ದೆನೇ ನಾವು ಮಾಡ್ಕೊಳ್ಳೋದು. ನೋಡಿ, ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕುದಿ ಕುದಿಸ್ಕೊಂಡಿದ್ದಾಯಿತು. ಇನ್ನೇನು ನಮ್ಮ ಮನೆಯವರು ಆಲ್ರೆಡಿ ಬಂದರು. 9:30, 9:45 ಆಗಿತ್ತು ಅಂತಲೇ ಹೇಳ್ಬೋದು. ಅವರು ಕೂಡ ಬಂದರು. ಊಟಕ್ಕೆ ನಾವು ರೆಡಿ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.